8ನೇ ತಾರೀಕಿಗೆ ಇದರ ಕಾರ್ಯಕ್ರಮದ ಕೆಲವು ಉದ್ಘಾಟನಾ ಸಮಾರಂಭ ಹಾಗೆ ಕೆಲವು ನಮ್ಮ ಅಧ್ಯಾಪಕರಿಗೆ ಸನ್ಮಾನ ಇನ್ನಿತರ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಶಾಲೆಗೆ ಬೇಕಾಗಿರತಕ್ಕಂಥ ನಮ್ಮ ಊರಿನ ದಾನಿಗಳ ಮುಖಾಂತರ ಇವತ್ತು ನಾವು ಹಲವಾರು ಕಾಮಗಾರಿಗಳನ್ನು ಮಾಡಿದ್ದೇವೆ. ಈ ಶಾಲೆ 1924 ಜನವರಿ 7ರಂದು ಪ್ರಾರಂಭವಾಗಿರತಕ್ಕಂಥದ್ದು. ಅಂದರೆ ಮೊನ್ನೆ ಜನವರಿ 7ಕ್ಕೆ 100 ವರ್ಷ ತುಂಬಿರತಕ್ಕಂಥದ್ದು. ನಾವು ಕಾರ್ಯಕ್ರಮವನ್ನು ಶತಮಾನೋತ್ಸವವನ್ನು ಆಚರಿಸತಕ್ಕಂಥದ್ದು ಫೆಬ್ರವರಿ 8ನೇ ತಾರೀಕಿನ. ಈ ಶಾಲೆಯಲ್ಲಿ ಕಲಿತಿರತಕ್ಕಂಥವರು ಬಹಳಷ್ಟು ಜನ ಬೇರೆ ಬೇರೆ ವಿವಿಧ ಇಲಾಖೆಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಬಹಳನ್ನು ಹೆಸರನ್ನು ಗಳಿಸಿರತಕ್ಕಂಥವರು ಈ ಶಾಲೆಯಲ್ಲಿ ಕಲಿತಿರತಕ್ಕಂಥದ್ದು. ಅಮೇರಿಕದಲ್ಲಿದ್ದಾರೆ, ಕೆನಡಾದಲ್ಲಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಲಾಯರ್ಗಳಾಗಿದ್ದಾರೆ, ಹಾಗೆ ರಾಜಕೀಯ ಮುತ್ಸದ್ದಿಗಳು ಕೂಡ ಬಹಳಷ್ಟು ಜನ ಈ ಒಂದು ಶಾಲೆಯಲ್ಲಿ ಕಲಿತವರಾಗಿದ್ದಾರೆ. ಇದರ ಪ್ರಥಮ ಸ್ಟೂಡೆಂಟ್ ಆಗಿ ಮುಂಡೋಡಿ ಬಿಳ್ಳೆಪ್ಪಗೌಡರವರು ಪ್ರಥಮ ಸ್ಟೂಡೆಂಟ್ಸ್. ಅವರು ಕೂಡ ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ ಹಲವಾರು ಇದರಲ್ಲಿ ಇದ್ದವರು. ಹಾಗೆ ಇಲ್ಲಿ ಮುಳುಗಾಡು ಗಂಗಯ್ಯ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೆ ಇತರ ಇದರಲ್ಲಿ ಆಗಿದ್ದರು. ಹಾಗೆ ನಾನು ಇದರಲ್ಲಿ ಕಲಿತಿದ್ದೇನೆ. ಭರತ್ ಮುಂಡೋಡಿ ಇವರಲ್ಲಿ ಕಲಿತಿದ್ದಾರೆ. ಹಾಗೆ ಕಾಳಿಕಾ ಪ್ರಸಾದ್, ಹಾಗೆ ಸುಮಾರು ಮಾಸ್ಟರ್ಗಳು ಇವತ್ತು ಇಲ್ಲಿ ಕೂತಿರತಕ್ಕಂಥ ಚಾಮುಂಡಿ, ಕುಶಾಲಪ್ಪ ಮಾಸ್ಟರ್, ಹಾಗೆ ಬಾಲಕೃಷ್ಣ ಮಾಸ್ಟರ್, ಹೀಗೆ ಹಲವಾರು ಜನ ಇಲ್ಲಿ ಓದಿ ಬೇರೆ ಬೇರೆ ರೀತಿಯ ಹುದ್ದೆಗಳಿಗೆ ಹೋಗಿರತಕ್ಕಂಥವರು ಇರತಕ್ಕಂಥ ಈ ಸಂದರ್ಭ. ಸುಮಾರು 2800 ವಿದ್ಯಾರ್ಥಿಗಳು ಓದಿ 3 ವರ್ಷದಲ್ಲಿ ಹೊರಗೆ ಬಂದಿದ್ದಾರೆ ಅಂತ ಹೇಳತಕ್ಕಂಥದ್ದು ನಮ್ಮ ರೆಕಾರ್ಡ್ನಲ್ಲಿ ನಾವೆಲ್ಲ ಕಂಡಿದ್ದೇವೆ. ಈ ರೀತಿಯಲ್ಲಿ ಇವತ್ತು ಈ 100 ವರ್ಷ ತುಂಬತಕ್ಕಂಥ ಸಂದರ್ಭದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಿದ್ದೇವೆ. ಸುಮಾರು 50 ಲಕ್ಷ ಅಂದಾಜಿಯ ಕಾರ್ಯಕ್ರಮಗಳನ್ನು ಈಗಾಗಲೇ ಪೂರ್ಣಗೊಳಿಸಿ ಇವತ್ತು ಇನ್ನು ತಯಾರಾಗಿ ರೆಡಿಯಾಗಿ ಈಗಾಗಲೇ ಶಾಲೆಗೆ ಟೈಲ್ಸ್ಗಳನ್ನು ಅಳವಡಿಸುವ ಮುಖಾಂತರ, ಪೇಂಟ್ಗಳು ಮಾಡತಕ್ಕಂಥ ಮುಖಾಂತರ, ಇಂಟರ್ಲಾಕ್ ಮಾಡತಕ್ಕಂಥ ಮುಖಾಂತರ, ಹಾಗೆ ರಂಗಮಂದಿರ ನಿರ್ಮಾಣ ಮಾಡತಕ್ಕಂಥ ಮುಖಾಂತರ, ಹಾಗೆ ಶಿಕ್ಷಕರಿಗೆ ಅತಿಥಿ ಗೃಹ ಮಾಡತಕ್ಕಂಥ ಮುಖಾಂತರ, ಮತ್ತೆ ಶಾಲೆಗೆ ಕಾಂಪೌಂಡ್ ಮಾಡತಕ್ಕಂಥ ಮುಖಾಂತರ ಈ ರೀತಿಯ ಕಾಮಗಾರಿಗಳನ್ನು ಈಗಾಗಲೇ ನಾವು ತನ್ನ ಕೊನೆಯ ಹಂತದಲ್ಲಿ ಕೆಲಸ ಕಾರ್ಯಕ್ರಮಗಳು ನಡೀತಾ ಇದೆ. ಇದು ನಮ್ಮ ಊರಿನ ದಾನಿಗಳ ಮುಖಾಂತರ ಇದನ್ನು ನಾವು ಈಗ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮಲ್ಲಿ ಮುಂಡೋಡಿಯಿಂದ ಇವತ್ತು ಕೆನಡಾದಲ್ಲಿ ಉದ್ಯಮಿಯಾಗಿರತಕ್ಕಂಥ ಉಮೇಶ್ ಮುಂಡೋಡಿ ಅವರು, ಅವರ ತೀರ್ಥರೂಪರವರ ಹೆಸರಿನಲ್ಲಿ ಇವತ್ತು ಒಂದು ಭವ್ಯವಾದಂಥ ರಂಗಮಂದಿರ ಅವರ ಸ್ವಂತ ಖರ್ಚಿನಲ್ಲಿ ಸುಮಾರು 8 ರಿಂದ 10 ಲಕ್ಷ ಅಂದಾಜಿನಲ್ಲಿ ಭವ್ಯ ರಂಗಮಂದಿರವನ್ನು ನಿರ್ಮಾಣ ಮಾಡಿ ಅವರಿಗೆ ದಾನವನ್ನು ನೀಡಿರತಕ್ಕಂಥದ್ದು ನಮಗೆ ಒಂದು ಶಕ್ತಿಯನ್ನು ನೀಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಹಾಗೆ ಶಾಲಾ ಕಾಂಪೌಂಡ್ ನಾವು ಉದ್ಯೋಗ ಖಾತ್ರಿ ಮುಖಾಂತರ ನಾವು ಪಂಚಾಯತ್ನವರು ಇವತ್ತು ಪಂಚಾಯತ್ನ ಅಧ್ಯಕ್ಷರಾದಂಥ ಶೈಲೇಶ್ ಅಂಬೇಕಲ್ ಅವರ ಮುಖಾಂತರ ಸುಮಾರು 5 ಲಕ್ಷ ಹಣವನ್ನು ಒದಗಿಸಿಕೊಟ್ಟಿದ್ದಾರೆ. ಅದು ಈಗಾಗಲೇ ನಾವು ಕಾಂಪೌಂಡ್ ನಿರ್ಮಾಣ ಆಗಿದೆ. ಹಾಗೆ ಇವತ್ತು ಟೈಲ್ಸ್ಗಳನ್ನು ನಮಗೆ ಕೊಡುಗೆ ದಾನಿಗಳ ಮುಖಾಂತರ ಸುಮಾರು 7 ರೂಮಿಗೆ 7 ದಾನಿಗಳು ನೀಡತಕ್ಕಂಥ ವಿಚಾರವನ್ನು ಇವತ್ತು ನೀಡಿದ್ದಾರೆ. ಅವರನ್ನೆಲ್ಲ ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಕಾಮಗಾರಿಗಳು ಇವತ್ತೇ ಅದನ್ನು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೆ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರತಕ್ಕಂಥ ಬಾಲಕೃಷ್ಣ ಮಾಸ್ಟರ್ ಹಿರಿಯಡ್ಕ ಅವರು ನೆರವೇರಿಸಲಿದ್ದಾರೆ. ಮತ್ತೆ ಮೆರವಣಿಗೆ ನಾವು ಇದು ಇವತ್ತು ಶಾಲಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮೆರವಣಿಗೆ ಮುಖಾಂತರ ಬರತಕ್ಕಂಥದ್ದು ಅತಿಥಿಗಳನ್ನು ಹಾಗೂ ಊರಿನವರು ಸೇರಿ ಪೂರ್ಣಕುಂಭ ಸ್ವಾಗತದೊಂದಿಗೆ ಚೆಂಡೆ ವಾದ್ಯಗಳೊಂದಿಗೆ ಮೆರವಣಿಗೆಯನ್ನು ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ.
ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮವನ್ನು ಶಾಲಾ ಅಭಿವೃದ್ಧಿ ಸಮಿತಿ ಆಗಿರತಕ್ಕಂಥ ಚಂದ್ರಶೇಖರ್ ಚಂದ್ರಪಾಡಿ ಅವರು ನೆರವೇರಿಸಿದ್ದಾರೆ. ಈ ಉದ್ಘಾಟನಾ ಸಮಾರಂಭ ಸುಮಾರು 10:30 ಗಂಟೆಗೆ ಪ್ರಾರಂಭ ಆಗ್ತದೆ. ಮೆರವಣಿಗೆ ಬಂದ ನಂತರ ಕಾಫಿ ಫಲಹಾರ ಆದ ನಂತರ ಇದನ್ನು ನಾವು ಪ್ರಾರಂಭ ಮಾಡ್ತೇವೆ 10:30ಗೆ. 10:30ಗೆ ನಮ್ಮ ಇವತ್ತು ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆಯಾದಂಥ ಸಚಿವರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪುರವರು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆ ಅಧ್ಯಕ್ಷತೆಯನ್ನು ನಮ್ಮ ಕ್ಷೇತ್ರದ ಶಾಸಕಿ ಆಗಿರತಕ್ಕಂಥ ಸನ್ಮಾನ್ಯ ಕುಮಾರಿ ಭಾಗೀರಥಿ ಉಳ್ಳಿಯರವರು ನೆರವೇರಿಸಿದ್ದಾರೆ ಅಧ್ಯಕ್ಷತೆಯನ್ನು. ನಮ್ಮ ನೂತನ ರಂಗಮಂದಿರವನ್ನು ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಅದನ್ನು ನೆರವೇರಿಸಲಿದ್ದಾರೆ. ಕ್ರೀಡಾಂಗಣವನ್ನು ಕೂಡ ನಾವು ಸುಮಾರು 1.5 ಲಕ್ಷ ವ್ಯಯಿಸಿ ಇವತ್ತು 200 ಮೀಟರ್ ಟ್ರ್ಯಾಕಿನ ಒಂದು ಕ್ರೀಡಾಂಗಣವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಆ ಕ್ರೀಡಾಂಗಣವನ್ನು ಕೂಡ ಉದ್ಘಾಟನೆಯನ್ನು ನಮ್ಮ ಮಾನ್ಯ ಶಾಸಕರು ವಿಧಾನ ಪರಿಷತ್ ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಹರೀಶ್ ಕುಮಾರ್ ಅವರು ಅದನ್ನು ನೆರವೇರಿಸಲಿದ್ದಾರೆ. ಹಾಗೆ ಶಿಕ್ಷಕರ ವಸತಿ ಗೃಹ ಉದ್ಘಾಟನೆಯನ್ನು ನಮ್ಮ ಶಾಸಕರು ವಿಧಾನ ಪರಿಷತ್ ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ ಅವರು